ನಮಗೇನು ಸಂಘಟನೆ ಅಷ್ಟೇ ಗೊತ್ತು, ನನಗೆ ಅದು ಬಿಟ್ಟರೆ ಯಾವುದೂ ಗೊತ್ತಿಲ್ಲ. ಯಾರು ಬರ್ತಿ, ಎಮ್ಮಿ ಬರ್ತದ ನೀನು ಎಮ್ಮಿನೂ ಬಾತೇವು, ಆಕಳು ಬರ್ತದ ಆಕಳು ಬಾಪ ನೀನು ನಮ್ಮ ಜೋಡಿ ಸಂಘಟನೆ ಮಾಡು ಅಂತ ಹೇಳ್ತೇವೆ ಅಷ್ಟೇ. ನಮಗೇನು ಯಾರಿಗೆ ಬ್ಯಾಡ ಹೊತ್ತು ನಾವು ಹೇಳೋದಿಲ್ಲ, ನಾವ್ಯಾರು ಹೇಳೋರು, ಮ್ಯಾಲೆ ಕೂತವ್ರು ಬೇಕು ಬೇಡ ಅನ್ನೋ ತೀರ್ಮಾನ ಮಾಡೋರು ಅವ್ರು ತೀರ್ಮಾನ ಮಾಡಿ ಕಳಿಸಿದ್ರೆ ಯಾರನ್ನೇ ಬಾಪ ನೀನು ನಮ್ಮ ಜೋಡಿ ಸಂಘಟನೆ ಮಾಡು, ಮಾಡೋಂಗಿಲ್ಲ. ಆಮೇಲೆ ಏನು ಮಾಡ್ತಾರೆ ಕಾರ್ಯಕರ್ತರು ಅವ್ರಿಗೆ. ತಾಯಿ ಆ ಯತ್ನಾಳ್ ಅವ್ರ ಸುದ್ದಿ ನನ್ನ ಮುಂದೆ ತೆಗಿಬೇಡಿವ, ಅಲ್ಲಿ ನೀವು ಬರ್ತಾರೆ ನಮ್ಮ ಪಾರ್ಟಿ ಹಿರಿಯರು ಅವ್ರಿಗೆ ತೆಗೀರಿ, ನಮ್ಮ ಮುಂದೆ ತೆಗಿಬೇಡ. ನಮ್ಮ ಸಂಘಟನೆ ಮತ್ತೊಂದು ಕೆಲಸ ಕೇಳ್ರಿ ಹೇಳ್ತೇವೆ ಸೀದಾ. ನೀವು ಹೋಗಿ ಎಲ್ಲಿದೆ ತಂದು ನೀವು ಕೇಳಿದ್ರೆ ನಾವು ಅದನ್ನು ಎಲ್ಲ ಉತ್ತರ ಹೇಳುವಂಗಿಲ್ಲ. ನಾವು ಯಾವ್ದಕ್ಕೆ ರೀ ಪಕ್ಷಕ್ಕೆ ಹೋಗ್ತದ, ಮತ್ತೆ ಅದು ಯಾರಿಗೆ ಹೋಗ್ತದ? ಈ ರಮೇಶ್ ಜಿಗಜಿನಿಗೆ ಹೋಗ್ತದ? ಹಾಂ ನೋಡ್ರಿ, ಅದು ಸುಮ್ಮನೆ ಮತ್ತೆ ಅದನ್ನು ಮಾತಾಡಬೇಡ್ರಿ. ಯತ್ನಾಳ್ ಅವರು ಇವರು ನಾವು ಹೋಗಿಲ್ಲ, ನಾವೇನು ಮಾಡಿ ಚಲಿ ಬೋಳಿಸಿ ಬಂದೇವ ಯಾರ್ದೇ? ಒಳ್ಳೆ ಕತೆ ಐತಲ್ಲ. ಯಪ್ಪ ನೀನು ಕೈ ಮುಗಿತೀನಿ ಕುಂದ್ರು, ಸುಮ್ಮನೆ ನೀವು ಮಾತಾಡಬೇಡ್ರಿ. ಪಕ್ಷದ ಅಧ್ಯಕ್ಷರು ಅದು ಬಂದಾಗ ನೀವೇನು ಮಾತಾಡೋದು ಆ ಗೌಡ್ರ ವಿಚಾರ ಮಾತಾಡ್ರಿ. ನೀವು ಹೋಗಿ ನನಗೆ ಯಾಕೆ ಕೇಳ್ತೀರಿ? ನಾ ಏನು ಸಂಬಂಧ ಅದಕ್ಕೆ? ಪಕ್ಷದಾಗ ತೊಗೊಳವ್ ನಾನು, ಅವನು ಹೊರಗೆ ಹಾಕಿದವ್ ನಾನು, ಯಾರು ಹೊರಗೆ ಹಾಕ್ತಾರೆ, ಯಾರು ತರ್ಕ ಅವ್ರಿಗೆ ಕೇಳ್ರಿ ಬಂದವ್ರಿಗೆ. ನಮ್ಮ ಮುಂದೆ ದಯವಿಟ್ಟು ಆ ಕೈ ಮುಗಿತೀನಿ, ನೀವು ಯಾರೂ ಕೇಳಕ್ಕೆ ಹೋಗ್ಬೇಡ್ರಿ ಆ ವಿಷಯದಾಗ. ಯಾಕಂದ್ರೆ ಅದು ನಮ್ಗೆ ಸಂಬಂಧ ಇಲ್ಲದ ವಿಷಯ. ಅದು ತೊಗೊಂಡು ಏನು ಮಾಡೋದು? ಸುಮ್ಮನೆ ನೀವೊಂದು ಕೇಳೋದು ನಾವೊಂದು ಹೇಳೋದು ಎದಕ್ಕೆ ಬೇಕದು? ನಡ್ರಿ ಸಾಕೇನು. ಅಯ್ಯೋ ಮುಂದಿನ ಮುಖ್ಯಮಂತ್ರಿ ಅಲ್ಲ, ಪ್ರೈಮ್ ಮಿನಿಸ್ಟರ್ ಅಲ್ಲಿ ಯಾರು ಬೇಡತ್ತಾರ ಅವನಿಗೆ? ನೀವು ಒಳ್ಳೆ ಕತೆ ಐತಲ್ಲ. ನಡ್ರಿ ಎಲ್ಲ ಮಂತ್ರಿ ಇರ್ತಲ್ಲ, ದಿನ ಕರಿತಾನೆ, ಕೇಳಿದ್ರಲ್ಲ ಅವ್ರಿಗೆ. ಅಲ್ಲ ಅದರ ನನಗೂ ಗೊತ್ತದ, ನನ್ನ ಹತ್ರ ಬಂದಿದ್ರು. ಅವ್ರು ಎಷ್ಟು ದುಷ್ಟರು ಅದಾರ ಅಂದ್ರೆ ಅಲ್ಲಿ ಇರ್ತಕ್ಕಂಥವ್ರು ಮಾಸ್ತರ್ಗಳು. ಗೌರ್ಮೆಂಟ್ ಶಾಲೆ ಅದು, ಮಕ್ಕಳು ಬಂದರೆ ಶಾಲೆಗೆ ಅಡ್ಮಿಷನ್ ಮಾಡಿಸ್ಕೋಬೇಕಿಲ್ಲೋ, ಮುಂಡೆ ಮಕ್ಕಳು ಪ್ರೈವೇಟ್ ಶಾಲೆಗೆ ಕಳಿಸ್ತಾರಪ್ಪ. ಹೌದು, ಗೌರ್ಮೆಂಟ್ ಸ್ಕೂಲ್ದವರು ಗೌರ್ಮೆಂಟ್ ಹೆಡ್ ಮಾಸ್ಟರ ಭೂತಾ ತಾಂಡದಲ್ಲಿ. ಹೌದು, ಅಲ್ಲಿಗೆ ಹೇಳಿದ್ರು ಕೂಡ ಅವರು ಗಮನಿಸ್ತಾ ಇಲ್ಲ. ಹಾಳಾಗಿ ಹೋಗ್ರಿ ನಿಮ್ಮ ಶಾಲೆ ನೀವು ಅಂತೇಳಿ ನಾವು ಸುಮ್ಮದೇವು, ನಮಗೇನು ಮಾಡ್ಲಿಕ್ಕೆ ಇಡೀ ಕೇಳೋ ಮರ ಹೋಗಿ ನನಗೆ ಅದೇನು ಮಾಡ್ಯಾರಪ್ಪ ನೀನು ಗೊತ್ತಿಲ್ಲ ನನಗೆ, ಅದೆಲ್ಲ ದುಡ್ಡು ಗೊತ್ತಿಲ್ಲ. ನಾನು ಆ ಮಕ್ಕಳದು ಅದನ್ನು ಮಾತ್ರ ನಾನು ಕೇಳಿದ್ದೀನಿ. ಅದನ್ನು ನಾನು DDP ಗಮನಕ್ಕೂ ತಂದೀನಿ. ನೋಡಪ್ಪ ಈ ರೀತಿ ನಡೆದದ, ಇವರೆಲ್ಲ ಪ್ರೈವೇಟ್ ಶಾಲೆಗಳಿಗೆ ಕಳಿಸ್ತಾರೆ. ಆಮೇಲೆ ಮೇನ್ ಏನು ಅಂತಂದ್ರೆ ಸ್ವಜಾತಿಗಳ ತರಲ್ಲ. ನನ್ನ ಶಾಲೆದ, ನನ್ನ ಶಾಲೆಯೊಳಗೆ ನನ್ನ ಜಾತಿಯವನ್ನ ಇಟ್ಕೊಂಡ್ರೆ ಅವ ಏನೇನು ಮಾಡ್ತಾರಲ್ಲ ಅದನ್ನೆಲ್ಲ ಮಾಡ್ತಾರಲ್ಲಿ ಆ ಸ್ಕೂಲಲ್ಲಿ. ಹಾಂ, ಸರ್ಕಾರ ಅವ್ರದ್ದು ಅವ್ರು ಇಂಥದ್ದೆಲ್ಲ ಮಾಡ್ತಾರಪ್ಪ. ಇವರೆಲ್ಲ ಏನು ಮಾಡೋದು? ಹಾಂ, ನಾವು ಇನ್ನಿಟ್ಟು ಹಾಳಾಗಿ ಹೋಗ್ಲತ್ತೇವು, ನಮಗೇನು ಮಾಡೋದು? ಸರ್ಕಾರ ಅವ್ರದ್ದು, ಜನ ಅವ್ರಿಗೆ ಹೊಡೆದ್ರೆ ಅಗ್ಡ ತೊಗೊಂಡು ಅವ್ರಿಗೆ ಹೊಡಿತಾರೆ, ನಮಗೆ ಯಾಕೆ ನನ್ನ ಸತ್ಯ ಯಾಕೆ ಕೊಡ್ತಾರೆ? ಸರ್ಕಾರ ಇದ್ದವ್ರು ಹೆಗ್ಡ ತೊಗೊಂಡು ಹೊಡಿತಾರಪ್ಪ ಅವ್ರು, ನಮಗೇನು ಮಾಡುತ್ತು? ನೋಡಪ್ಪ ಇಲ್ಲಿ ನಾವು ನಮ್ಮ ಗಮನಕ್ಕೆ ಬಂದದ್ದು ನೋಡಪ್ಪ ಇದು ನಡೆದ ಅಂತ ಹೇಳ್ತೇವಪ್ಪ. ಕೇಳಿದ್ರೆ ಸರಿ, ಕೇಳಿಲ್ಲ ಬಿಡಪ್ಪ. ಏನಾಗಬೇಕಂದು ಹೇಳಿ ಏನಂತ ಅಲ್ಲ ನೋಡು, ನನಗೆ ಗೊತ್ತು ಮರ. ದಿನ ಹೊತ್ಕೊಂಡ್ರೆ ನಾನು ಅಲ್ಲಿ ತಾಂಡದಾಗ ಇರ್ತೀನಿಲ್ಲ, ನಾನು ಇರ್ತೀನಿಲ್ಲ. ಮತ್ತು ಹೇಳಿ ನೋಡು, ನನಗೆ ಗೊತ್ತಿಲ್ಲ, ಎಲ್ಲನೂ ಗೊತ್ತದ. ತಾಂಡದ ಸುದ್ದಿಗೆ ನಾವು ಹೋಗೋದಿಲ್ಲ. ಮತ್ತೆ ಅಣ್ಣವ್ರ ಅನ್ನೋದು ವಿಶ್ವಾಸ ನಮ್ಮೆಲ್ಲರಿಗೂ ಅದ, ನನಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಅದು. ಅವರು ರೊಕ್ಕ ಮಾತ್ರ ಭಾಳ ಭಯಂಕರ ರೊಕ್ಕ ಖರ್ಚು ಮಾಡ್ಯಾರ ಎರಡೂ ಕಡೆ, ಅಲ್ಲಿನೂ ಮಾಡ್ಯಾರ ಇಲ್ಲಿನೂ ಮಾಡ್ಯಾರ. ಆದ್ರೆ ಜನ ರೊಕ್ಕ ತೊಗೊಂಡಾರ, ಅವ್ರ ವಿರುದ್ಧ ಓಟ್ ಹಾಕಿ. ಅದು ಬೇಕಾದ್ರೆ ನಿಶ್ಚಿತವಾಗಿ ನಾನು ಹೇಳ್ತೀನಿ, ರೊಕ್ಕ ತೊಗೊಂಡು ವಿರುದ್ಧ ಓಟ್ ಹಾಕ್ಯಾರ ಎಲ್ಲ. ಅಲ್ಲಿನೂ ಅಷ್ಟೇ, ಅಲ್ಲಿನೂ ಅಷ್ಟೇ ಆಗ್ಯದ. ಅಲ್ಲಿ ನೋಡಿರಲಿಲ್ಲ ಪರ್ಸೆಂಟೇಜ್ ಎಷ್ಟು ಕಡಿಮೆ ಆಗ, ಆ ಕಡೆ ದಾವಣಗೆರೆ ಭಾಳ ಕಡಿಮೆ ಆಗದ ಪರ್ಸೆಂಟೇಜು. ಯಾವ್ದು ರೀ? ಈಗ ಆಯ್ತಲ್ರಿ, ಇನ್ನೇನು ಭಾಳ ದಿನ 4ನೇ ತಾರೀಕು ತನಕ ವೇಟ್ ಮಾಡಿ, ಯಾಕೆ ಸುಮ್ಮನೆ?
ಕೇಂದ್ರದಲ್ಲಿ ಏನಾದರೂ ಸಚಿವ ಸಂಪುಟ ವಿಸ್ತರಣೆ ಕೇಂದ್ರದಲ್ಲಿ ಚುನಾವಣೆ ಮುಗಿದ ಮೇಲೆ ಏನು ಅವಕಾಶ ಇದೆ ಸರ್? ನಾನು ಯಾರ ಹತ್ರ ಹೋಗಿ ಕೇಳೋದಿಲ್ಲ. ನನ್ನ ಮಂತ್ರಿ ಮಾಡಿ ನನ್ನ ವಯಸ್ಸಿಲ್ಲ. ಮಾಡೋದಿದ್ರೆ ಮಾಡ್ತಾರೆ, ಮಾಡಿಲ್ಲ ಅಂದರೆ ಬಿಡ್ತಾರೆ. ನನಗೇನು ಬೇಕೇ ಮಂತ್ರಿಗೆ ಬೇಕೇ ಅಂತ ನನ್ನ ಜೀವನ ನಾನು ಬಯಸಿಲ್ಲ. ನಾನು ಮಂತ್ರಿ ಬಿಟ್ಟಿನಿ ರೀ. ಯಾರ್ಯಾರು ರೆವಿನ್ಯೂ ಮಿನಿಸ್ಟರ್ ಬಿಡ್ತಾರ ದಲಿತರು, ಅಥವಾ ಬೇರೆ ನಿಮ್ಮವ್ರು ಯಾರೇ ಬಿಡ್ತಾರ? ನಾ ಬಿಟ್ಟ ದಲಿತ ಮಂತ್ರಿಯಾಗಿ ಬಿಟ್ಟ ನಾನು. ಅದರ ನನಗೇನು ಅದ್ರದ್ದು ಅವಶ್ಯಕತೆ ಇಲ್ಲ. ಮಂತ್ರಿದವರು ಜನ ಕ್ಷೇತ್ರದಾಗ ಜನ ಓಟ್ ಹಾಕಿದ್ರೆ ಅವ್ರಿಗೆ ಸೇವೆ ಮಾಡ್ಕೊಂಡು ಇರೋದ್ರಪ್ಪ ಅಷ್ಟೇ. ಅದು ತೊಗೊಂಡು ಏನು ಮಾಡೋದು? ಮಂತ್ರಿ ಈಗ ಅದರಲ್ಲ ಇಲ್ಲೆಲ್ಲ ಏನು ಮಾಡ್ತಾರೆ? ಹಂಗೆ ಅದಿಷ್ಟೇ. ನನ್ನ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ಒಂದೂ ಕೂಡ ನಿಲ್ಲಿಸಿಲ್ಲ. ನಾನು ಎಷ್ಟು ಪತ್ರಗಳು ಬರೆದೀನಿ ಇಂತಿಂತ ಅದಾಗಬೇಕು ಅಂಥೇಳಿ ಎಲ್ಲವನ್ನೂ ಕೂಡ ಮಾಡ್ಯಾರ. ಇವರು ಮಾಡ್ಯಾರ. ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಲ್ಲೂ ಕೂಡ ನಾ ಪತ್ರ ಎಷ್ಟು ಬರೆದೀನಿ ಅವಕ್ಕೆಲ್ಲದಕ್ಕೂ ಸ್ಪಂದನ ಮಾಡ್ಯಾರ. ಅವರು ಹಿಂದೆ ನೋಡಿರಲಿಲ್ಲ ಇದನ್ನೆಲ್ಲ. ಮತ್ತು ಸುಶೀಲ್ ಕುಮಾರ್ ಶಿಂದೆ ಅವರು ಪ್ಲಾಂಟ್ ಮಾಡಿಕೊಟ್ರು, ಕುಡಿಯೋ ನೀರು ಕೊಟ್ಟರು, 110 ಕೋಟಿ ರೂಪಾಯಿ. ಇಂಡಿಗೆ ಹೊಟ್ಟೆ ನೀರು ಇದ್ದಿದ್ದಿಲ್ಲ. 110 ಕೋಟಿ ರೂಪಾಯಿ ಕೊಡಲಿಲ್ಲ ರೀ ಹಿಂದೆ. ಇವರು ಸುಶೀಲ್ ಕುಮಾರ್ ಶಿಂದೆ ಅವರು ಅವತ್ತು ಮಂತ್ರಿ ಇದ್ದರು, ಪ್ರಧಾನಮಂತ್ರಿಗಳು ಅವರಿಗೆ ಸೂಚನೆ ಕೊಟ್ಟರು. ಮತ್ತು ಇವಾಗ ನಡೆದದಲ್ರಿ. ಈಗ ನನಗೆ ಅಭಿವೃದ್ಧಿ ಕೆಲಸದಲ್ಲಿ ಹೆಚ್ಚಿನ ರುಚಿ ಅದ. ಮಂತ್ರಿ ಆಗಿ ಅದು ಮಾಡೋದಕ್ಕಿಂತಲೂ ಅಲ್ಲಿನೂ ಅದೇ ಮಾಡೋದು, ಇಲ್ಲಿ ಅದೇ ಮಾಡೋದು. ಕ್ಷೇತ್ರದಾಗ ಕೆಲಸ ಮಾಡ್ಕೊಂಡಿರೋದ್ರಪ್ಪ ಅಷ್ಟೇ. ಹಾಂ ಮನೆ ಹತ್ರ ಮುದ್ನಾಳ್ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್. ಹಾಂ ಅದು ಪ್ರೌಢಶಾಲೆ ಆಗಿ ಸ್ಕೂಲ್ ಆಗಿ